Namaste. In the last session, we have seen strategies for development of rural entrepreneurship. How we can develop the rural entrepreneurship. In the last session, we have seen operational planning, decision making, product choice, technology choice, and staffing points. So, in this session, we'll continue the remaining points of strategies. ಲಾಸ್ಟ್ ಕ್ಲಾಸ್ನಲ್ಲಿ ಮಾಡೋದ್ರಿಂದ ಮುಂದಿನ ಸೆಷನ್ಗೆ ಇದು ಹೋಗ್ತಾ ಇದ್ದೇನೆ. ಫಸ್ಟ್ ಪಾಯಿಂಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. An entrepreneur needs finance for various operating expenses. He or she needs to buy raw materials, consumables, packaging materials, etc. and needs money for salary and wages, rent, premium, and other many activities. So, in order to cover all these expenses, he or she would need money which is known as working capital. ನಾವು ದೈನಂದಿನ ಖರ್ಚುಗಳಿಗೆ ಮಾಡ್ತಕ್ಕಂಥ ಹಣವನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಬಿಸ್ನೆಸ್ನಲ್ಲಿ ಅದು ಸ್ಯಾಲ್ರಿ ಕೊಡ್ಲಿಕ್ಕಿರ್ಬೋದು, ಪ್ರೀಮಿಯಂ ಕೊಡ್ಲಿಕ್ಕಿರ್ಬೋದು, ಅಥವಾ ವೇಜಸ್ ಕೊಡ್ಲಿಕ್ಕಿರ್ಬೋದು, ಮೆಟೀರಿಯಲ್ ಪರ್ಚೇಸ್ ಮಾಡ್ಲಿಕ್ಕಿರ್ಬೋದು, ಪ್ಯಾಕೇಜಿಂಗಿಗೆ ಇರ್ಬೋದು, ಇದಕ್ಕೆಲ್ಲ ಕೊಡುವಂಥ ದುಡ್ಡನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ ಹೇಳ್ತೇವೆ. ಸೊ ದಿಸ್ ಮನಿ ಕ್ಯಾನ್ ಬಿ ರಿಕವರ್ಡ್ ಒನ್ಸ್ ದ ಎಂಟರ್ಪ್ರಿನರ್ ಸೆಲ್ಸ್ ದ ಫಿನಿಶ್ಡ್ ಗೂಡ್ಸ್. ಗೂಡ್ಸ್ ಅನ್ನು ಸೇಲ್ ಮಾಡಿದ ನಂತರ ಮಾತ್ರ ಪಡ್ಕೊಳ್ಳೋಕೆ ಸಾಧ್ಯ. ಸೊ ಟಿಲ್ ದಟ್ ಟೈಮ್ ದ ಫಂಡ್ಸ್ ಗೆಟ್ಸ್ ಲಾಕ್ಡ್ ಅಪ್ ಇನ್ ದ ಪ್ರೊಡಕ್ಷನ್ ಪ್ರೋಸೆಸ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಪರ್ಪೆಚುವಲಿ ಲಾಕ್ಡ್ ಅಪ್ ಇನ್ ದ ಫಾರ್ಮ್ ಆಫ್ ಕರೆಂಟ್ ಅಸೆಟ್ಸ್, ಯೂಶುವಲಿ ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, and credit may lead to wrong decisions and result in the chaos in the enterprise, which in sometimes it will be easily avoided given the cash required to sustain a specified level of activity in terms of products and sales. ಸೊ ಹೀಗೆ ಕ್ಯಾಶ್ ರಾ ಮೆಟೀರಿಯಲ್ಗೆ ಅಥವಾ ನಮ್ಮ ದೈನಂದಿನ ಖರ್ಚುಗಳಿಗೆ ಹಿಡಿದ ದುಡ್ಡು ಇದು ಫಿನಿಶ್ಡ್ ಪ್ರಾಡಕ್ಟ್ಸ್ ಆದ ನಂತರವೇ ನಮ್ಮ ಕೈಗೆ ಸಿಕ್ಕುವಂಥ, ಅದರ ಮಧ್ಯದಲ್ಲಿ ಬೇಕಾದ ಖರ್ಚುಗಳ ನಿರ್ವಹಣೆ ಮಾಡಲಿಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಬೇಕು. ಸೊ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಮ್ಯಾನೇಜ್ ಮಾಡುವಂಥದ್ದು ಒಂದು ಕಲೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ ಮಾಡೋದು ಕರೆಕ್ಟಾಗಿ ಮಾಡಿದ್ರೆ ಅದೊಂದು ಒಳ್ಳೆ ಸ್ಟ್ರಾಟಜಿ ಅಂತೇಳಿ ಹೇಳ್ತದೆ. ನೆಕ್ಸ್ಟ್, ಪ್ರೈಸಿಂಗ್ ಸ್ಟ್ರಾಟಜಿ. ದ ಪ್ರೋಸೆಸ್ ಆಫ್ ಸೆಟ್ಟಿಂಗ್ ಅ ಪ್ರೈಸ್ ಫಾರ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಪೋಸಸ್ ಎ ಗ್ರೇಟ್ ಚಾಲೆಂಜ್ ಫಾರ್ ಎ ನ್ಯೂ ಎಂಟರ್ಪ್ರಿನರ್. ಹೊಸ ಪ್ರಾಡಕ್ಟಿಗೆ ಒಂದು ಪ್ರೈಸ್ ಫಿಕ್ಸ್ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಈಸಿಯಾದ ಕೆಲಸ ಅಲ್ಲ. ಪ್ರೈಸ್ ಆಫ್ ದ ಪ್ರಾಡಕ್ಟ್ಸ್ ಆರ್ ಸರ್ವಿಸ್ ಡಿಪೆಂಡ್ಸ್ ಆನ್ ಗ್ರೇಟ್ ಡೀಲ್ ಆನ್ ದ ಕಾಸ್ಟ್ ಆಫ್ ಡೂಯಿಂಗ್ ದ ಬಿಸ್ನೆಸ್. ಅಂದರೆ ಎಷ್ಟು ಖರ್ಚಾಗ್ತದೆ ನಿಮಗೆ ಅದನ್ನು ಫೈಂಡ್ ಔಟ್ ಮಾಡಿ. ದ ಕಾಸ್ಟ್ ಆಫ್ ಸೇಲ್ಸ್ ಟೆಲ್ಸ್ ವಾಟ್ ಟು ಚಾರ್ಜ್ ಟು ಸ್ಟೇ ಇನ್ ದ ಬಿಸ್ನೆಸ್. ದಿಸ್ ಈಸ್ ನೋನ್ ಆಸ್ ಸೆಟ್ಟಿಂಗ್ ಅ ಫ್ಲೋರ್ ಪ್ರೈಸ್ ಆರ್ ಮಿನಿಮಮ್ ಪ್ರೈಸ್. ಇದನ್ನೇ ಫ್ಲೋರ್ ಪ್ರೈಸ್ ಅಥವಾ ಮಿನಿಮಮ್ ಪ್ರೈಸ್. The competition will set the ceiling price or the maximum price. The entrepreneurs need to charge enough for the product and services so that both fixed cost and variable cost will be covered by sales and a small profit is also derived. If prices are set too high, it may not be possible to attract sufficient business to cover fixed costs. If prices are too low, the larger number of customers attracted may not still ಜನರೇಟ್ ಇನಫ್ ರೆವೆನ್ಯೂ ಟು ಕವರ್ ಆಲ್ ದಿ ಕಾಸ್ಟ್. ಸೊ ಪ್ರೈಸ್ ಫಿಕ್ಸ್ ಮಾಡುವಾಗ ಬಹಳ ಜಾಗೃತರಾಗಿರಬೇಕು. ಪ್ರೈಸನ್ನು ಟೂ ಹೈ ಮಾಡಿದರೆ ಮಾರ್ಕೆಟಿಂದ ನಾವು ನಾಳೆ ಹೊರಗಡೆ ಹೋಗ್ತೇವೆ, ಟೂ ಲೋ ಮಾಡಿದರೆ ಅದು ನಾಳೆ ನಮ್ಮ ಬಿಸ್ನೆಸ್ಗೆ ಧಕ್ಕೆ ಬರಬಹುದು. ಸೊ ಇದನ್ನ ಎರಡು ನೋಡಿಕೊಂಡು ಪ್ರೈಸಿಂಗ್ ಸ್ಟ್ರಾಟಜಿ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಈಸ್ ಬ್ರೇಕ್ ಈವನ್ ಅನಾಲಿಸಿಸ್. ಎ ಬ್ರೇಕ್ ಈವನ್ ಅನಾಲಿಸಿಸ್ ಕ್ಯಾನ್ ಅಂಡ್ ಶುಡ್ ಬಿ ಡನ್ ಟು ಚೆಕ್ ದಿ ರೀಸನೇಬಲ್ ಆಫ್ ದಿ ಪ್ರೈಸ್ ಫಿಕ್ಸ್ಡ್. ನಾವು ಫಿಕ್ಸ್ ಮಾಡಿದ ಪ್ರೈಸ್ ಸರಿಯಾಗಿದೆಯಾ, ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ ಅನ್ನೋದು. ದಿಸ್ ಬ್ರೇಕ್ ಇವನ್ ಹೆಲ್ಪ್ಸ್ ಟು ಟೇಕ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್ ಇನ್ ಟು ಅಕೌಂಟ್ ವೆನ್ ಫಿಕ್ಸಿಂಗ್ ದಿ ಪ್ರೈಸಸ್. ಇನಿಷಿಯಲಿ ಇನ್ ದ ಫಸ್ಟ್ ಅಂಡ್ ಸೆಕೆಂಡ್ ಆಪರೇಟಿಂಗ್ ಸೈಕಲ್ಸ್ ಆಫ್ ಪ್ರೊಡಕ್ಷನ್ ಇಟ್ ಮೇ ನಾಟ್ ಬಿ ಪಾಸಿಬಲ್ ಫಾರ್ ದ ಎಂಟರ್ಪ್ರಿನರ್ ಟು ಬ್ರೇಕ್ even, but over time the entrepreneurs moves beyond break even point
and starts making profits. ಒಂದು ಹಂತದ ನಂತರ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ ಅದಾದ ನಂತರ ಸೇಲ್ಸ್ ಒಂದು ಹಂತಕ್ಕೆ ಹೋಗುವಾಗ ರೆವೆನ್ಯೂ ಮತ್ತು ಪ್ರಾಫಿಟ್, ರೆವೆನ್ಯೂ ಮತ್ತು ಖರ್ಚುಗಳು ಒಂದೇ ರೀತಿ ಬರ್ತದೆ. ಅದಾದ ನಂತರ ಎಂಟರ್ಪ್ರಿನರ್ಸ್ ಪ್ರಾಫಿಟ್ ಅನ್ನು ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್. ಇಟ್ ಈಸ್ ಆಲ್ವೇಸ್ ಬೆಟರ್ ಟು ರೀಚ್ ಬ್ರೇಕ್ ಇವನ್ ಪಾಯಿಂಟ್ ಸೂನರ್ ದ್ಯಾನ್ ದ ಲೇಟ್. ಆದಷ್ಟು ಬೇಗ ರೀಚ್ ಆದರೆ ಒಳ್ಳೆ. The break-even point is a valuable tool to analyze how much one needs to sell to make profits. If the entrepreneurs knows approximately how much they need to sell, they can order the proper amount of stock of raw materials, produce and find a way to sell that much. Once these basic elements are identified and estimated, one can calculate the break-even point. See, break-even analysis determines the point at which the sales revenue equal production cost. The break-even point can also be defined in terms of physical units sold or the level of capacity utilization at which sales revenue and production cost match each other. So entrepreneurs always attempt to utilize maximum capacity of their equipment, machinery and labor and reduce idle capacity utilization. Next point is cash flow management. ಹಣವನ್ನು ಬರುವುದನ್ನು ಹೇಗೆ ಮ್ಯಾನೇಜ್ ಮಾಡ್ತೇವೆ ಇದನ್ನು. The new entrepreneurs needs to know as to what amount of money has come in and how money has gone out in a certain period. It will give them an idea whether the business is likely to yield profits and enable them to realistically forecast money movements. The money movement into and out of business is a matter to be controlled by the entrepreneurs. Cash flow refers to the actual movement of cash into and out of an enterprise. A cash flow is a statement. A cash flow statement is prepared for a few years and it is usually subdivided into cash movements on a monthly basis for first 2 years and even on a daily basis in the initial stages. ಸೊ ಈ ಕ್ಯಾಶ್ ಫ್ಲೋ ಮೂವ್ಮೆಂಟ್ ಅನ್ನ ಬಹಳ ಜಾಗರೂಕತೆಯಿಂದ ನೋಡ್ಕೋಬೇಕು. ಇದು ಕೂಡ ಒಂದು ಸ್ಟ್ರಾಟಜಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಇಸ್ ಡೆಲಿಗೇಷನ್. In the tiny units, the owner has to manage almost everything. ಸಣ್ಣ ಸಣ್ಣ ಬಿಸ್ನೆಸ್ಗಳಲ್ಲಿ ಓನರ್ ಎಲ್ಲವನ್ನ ಮಾಡಬೇಕು. Or he or she may have one of her or his family members or relative to help an assistant. ಸಾಮಾನ್ಯವಾಗಿ ಕುಟುಂಬದಲ್ಲಿರುವವರು ಯಾರನ್ನಾದ್ರೂ ಒಬ್ಬರು ಹೆಲ್ಪ್ ತಗೊಳ್ಳೋದು ವಾಡಿಕೆ. When the scale of operation of the enterprises gets enlarged, the entrepreneur usually has to attend to various activities of the enterprises and is hard pressed for time. In such cases, he or she usually hands over some specific work to one of her or his employees or family members for monitoring the completion. This act of assigning work related to management coupled with the formal authority and responsibility is called a delegation. Then a delegation related work. The act of assigning work related to management coupled with the formal authority and responsibility. Entrepreneurs delegate work to other in order to manage the enterprise efficiently and successfully and effectively. In this process, the entrepreneur personally handles some of the most essential jobs and gets other less critical jobs done under her or his instruction or supervision. ಸೊ ಡೆಲಿಗೇಷನ್ ಮಾಡುವಂಥದ್ದು ಬಹಳ ಕೇರ್ಫುಲ್ ಆಗಿ ಮಾಡಬೇಕು. ಯಾವ ವರ್ಕನ್ನು ಇನ್ನೊಬ್ರಿಗೆ ಕೊಡಬೇಕು ಅದನ್ನು ಮಾತ್ರ ಕೊಡಬೇಕು, ಯಾವ ವರ್ಕನ್ನು ತಾನು ಮಾಡಬೇಕು ಅದನ್ನು ತಾನೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾವು ಹಿಂದಿನ ಸೆಷನಲ್ಲಿ ಮತ್ತು ಈ ಸೆಷನಲ್ಲಿ ವೇರಿಯಸ್ ಸ್ಟ್ರಾಟಜೀಸ್ಗಳನ್ನು ನೋಡಿದ್ವಿ. ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳು ಯಾವುದಕ್ಕೆ? ಫಾರ್ ಡೆವಲಪ್ಮೆಂಟ್ ಆಫ್ ರೂರಲ್ ಎಂಟರ್ಪ್ರಿನರ್ಶಿಪ್. ಒನ್ಸ್ ಅಗೇನ್ ಐ ರಿಪೀಟ್ those points. That is operational planning, decision making, product choice, technology choice, staffing, and today's points are working capital management, pricing strategy, break-even analysis, cash flow management, and delegation. ಇಷ್ಟು ಪಾಯಿಂಟ್ಗಳು ಸ್ಟ್ರಾಟಜೀಸ್ ಫಾರ್ ಡೆವಲಪ್ಮೆಂಟ್ ಆಫ್ ರೂರಲ್ ಎಂಟರ್ಪ್ರಿನರ್ಶಿಪ್ ಕವರ್ ಆಗ್ತದೆ. ಇಷ್ಟನ್ನು ಹೇಳ್ತಾ ಈ ಸೆಷನ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು.